ರಾಶಿ ಭವಿಷ್ಯ ಚಾನಲ್ಗೆ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಮನೆಯಲ್ಲಿ ಯಾರೂ ಇಲ್ಲದಿದ್ದರೂ ಏನೋ ಒಂದು ಶಕ್ತಿ ತಿರುಗುತ್ತಿದೆ ಅನಿಸುತ್ತಿದ್ಯಾ? ಈ ಒಂದು ಸಂಕೇತ ಕಂಡ್ರೆ ದೇವರು ನಿಮ್ಮ ಮನೆಯಲ್ಲಿ ಇದ್ದಾರೆ ಅನ್ನೋದಕ್ಕೆ 100ರಷ್ಟು ಖಚಿತ. ಇದನ್ನು ನೀವು ನಿರ್ಲಕ್ಷಿಸಿದ್ರೆ ನಿಮ್ಮ ಅದೃಷ್ಟವೇ ಕೈ ತಪ್ಪಬಹುದು. ಮಕರ ರಾಶಿಯವರೇ, ಈ ವಿಡಿಯೋ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಹೌದು ವೀಕ್ಷಕರೇ, ಮಕರ ರಾಶಿಯ ವೀಕ್ಷಕರೇ, ತಪ್ಪದೇ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹೊಸ ವೀಕ್ಷಕರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಕೊಟ್ಟು ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಕೆಲವು ವಿಚಿತ್ರ ಘಟನೆಗಳು ಸಾಮಾನ್ಯವಲ್ಲ. ನಿಮ್ಮ ಮನೆಯಲ್ಲಿ ಕಾಣಿಸುತ್ತಿರುವ ಕೆಲವು ಸಂಕೇತಗಳು ದೇವರ ಸನ್ನಿಧಿಯ ಸೂಚನೆಗಳಾಗಿರಬಹುದು. ಈ ವಿಡಿಯೋದಲ್ಲಿ ನಾವು ತಿಳಿಸೋದು ನಿಮ್ಮ ಮನೆಯಲ್ಲಿ ದೇವರು ಇದ್ದಾರಾ ಎಂಬ 7 ರಹಸ್ಯ ಲಕ್ಷಣಗಳು, ಶನಿ ದೇವರ ಕೃಪೆ ಹೇಗೆ ಗುರುತಿಸಬೇಕು, ಏಕೆ ಮಕರ ರಾಶಿಯವರ ಮನೆಯ ವಿಶೇಷ ಶಕ್ತಿ ಬರುತ್ತದೆ, ಈ ಸೂಚನೆಗಳನ್ನು ನಿರ್ಲಕ್ಷಿಸಿದರೆ ಏನಾಗುತ್ತದೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಜೀವನವೇ ಬದಲಾಗಬಹುದು. ಹೌದು ಮಕರ ರಾಶಿಯವರೇ, ನೀವು ಈಗ ಕೇಳಲಿರುವ ವಿಷಯ ಸಾಮಾನ್ಯ ಅಲ್ಲ. ನಿಮ್ಮ ಮನೆಯಲ್ಲಿ ಈಗಲೇ ದೇವರು ಇರಬಹುದು, ಆದರೆ ನೀವು ಗಮನಿಸಿಲ್ಲ. ಒಬ್ಬ ಮಕರ ರಾಶಿಯ ವ್ಯಕ್ತಿ, ಅವನ ಜೀವನ ಸಂಪೂರ್ಣ ಬದಲಾಗುತ್ತದೆ. ದೇವರು ಅವನ ಮನೆಯಲ್ಲಿ ಇದೆ ಎಂದು ತಿಳಿದುಕೊಂಡರೆ ಅವನ ಮನೆಯಲ್ಲಿ ಆಗುತ್ತಿದ್ದ ಒಂದು ವಿಚಿತ್ರ ಘಟನೆಯನ್ನು ಗುರುತಿಸಬೇಕು. ಹೌದು, ನಿಮ್ಮ ಮನೆಯಲ್ಲಿ ಏನಾದರೂ ರಾತ್ರಿ 2 ಗಂಟೆಗೆ ಏನಾದರೂ ಶಬ್ದ ಕೇಳಿಸಬಹುದು. ಯಾರೂ ಇಲ್ಲದಿದ್ದರೂ ದೀಪ ಹಚ್ಚಿದ ಅನುಭವ, ಮನೆಯಲ್ಲಿ ಒಂದು ವಿಚಿತ್ರ ಶಾಂತಿ ನಿಮಗೆ ಅನ್ನಿಸಬಹುದು. ಹೌದು, ಮೊದಲ ಸಂಕೇತ, ನಿಮ್ಮ ಮನೆಯಲ್ಲಿ ಸದಾ ದೀಪ ಆರದೇ ಇರುವುದು. ಇದೊಂದು ದೇವರ ಸನ್ನಿಧಿಯ ಸೂಚನೆಯಾಗಿದೆ. ಹೌದು ಮಕರ ರಾಶಿಯವರೇ, ಈ ಮೊದಲ ಸಂಕೇತ ಬಹಳ ಮುಖ್ಯವಾಗಿದೆ. ದಯವಿಟ್ಟು ನಿಮ್ಮ ಮನೆಯಲ್ಲಿ ಇದನ್ನು ಗಮನಿಸಿ. ಹಾಗೆ ಅನಿರೀಕ್ಷಿತವಾಗಿ ಹೂವುಗಳ ವಾಸನೆ ಸಿಗಬಹುದು. ಹೂವುಗಳ ಸುವಾಸನೆ ಸಿಗಬಹುದು ನಿಮಗೆ. ಯಾರು ಇಲ್ಲದಿದ್ದರೂ ಪೂಜೆ ಆದ ಅನುಭವ. ಹೌದು ಮಕರ ರಾಶಿಯವರೇ, 2ನೇ ಸಂಕೇತ, ಹೂವುಗಳ ವಾಸನೆ ಮತ್ತೆ ಯಾರು ಇಲ್ಲದಿದ್ದರೂ ಪೂಜೆ ಆದ ಅನುಭವ ನಿಮಗೆ ಬರಬಹುದು, ಅಥವಾ ಪೂಜೆ ಮಾಡಲು ಕಾತರದ ಅನುಭವ ನಿಮಗೆ ಕಾಡಬಹುದು. ಈ ಸಮಸ್ಯೆಗಳು ನಿಮಗೆ ನಿಧಾನವಾಗಿ ಸರಿ ಹೋಗುವುದು, ಅಸಾಧ್ಯವಾದ ಕೆಲಸಗಳು ಸಹ ಆಗುವುದು. ಹೌದು, ನಿಮಗೆ ತುಂಬಾ ಕಷ್ಟ, ಈ ಸಮಸ್ಯೆ ತೀರೋದೇ ಇಲ್ಲ ಅಂದುಕೊಂಡಿರುವ ಕೆಲಸಗಳು ಸಹ ನಿಮಗೆ ನೀವು ಅಂದುಕೊಂಡಿರುವ ಮುಂಚೆನೆ ಕೆಲಸಗಳು ಆಗಬಹುದು. ಮತ್ತೆ ಅಸಾಧ್ಯವಾದ ಕೆಲಸಗಳು, ಅನಿರೀಕ್ಷಿತವಾದ ಅವಕಾಶಗಳು, ನಿಮ್ಮ ತೊಂದರೆಗಳು ಎಲ್ಲವೂ ಸಹ ನೀವು ಅಂದುಕೊಂಡಿದ್ದಕ್ಕೆ ಮುಂಚೆನೆ ಪರಿಹಾರವಾಗುತ್ತದೆ. ಈ ಸಂಕೇತಗಳನ್ನು ನಿರ್ಲಕ್ಷಿಸಿದರೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ ನಿಮಗೆ ಕಾಡುತ್ತೆ. ಅದಕ್ಕಾಗಿ ಈ ಸಂಕೇತಗಳನ್ನು ನೀವು ಮರಿತೀರಾ ಗಮನಿಸಿ, ನಿಮ್ಮ ಮನೆಯಲ್ಲಿ ಈ ತರ ಆಗುತ್ತಿದೆ ಎಂದು. ಮತ್ತು ಶನಿದೇವರ ಕೃಪೆ ಮಕರ ರಾಶಿಗೆ ವಿಶೇಷ ಅನುಗ್ರಹ ಇದೆ. ಹೌದು, ಶನಿದೇವ ಅಂದ್ರೆ ಕರ್ಮದ ಫಲ, ಕರ್ಮದ ದೇವರು. ಆ ಶನಿದೇವನ ವಿಶೇಷ ಕೃಪೆ ಈ ಮಕರ ರಾಶಿಯವರ ಮೇಲೆ ಇದೆ. ಶನಿದೇವರ ಕೃಪೆ ಇದ್ದರೆ ಮನೆಯಲ್ಲಿ ಶಾಂತಿ ಹೆಚ್ಚಾಗುತ್ತದೆ. ಮನೆಯಲ್ಲಿ ಶಾಂತಿ ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ಕಲಹ ಕಡಿಮೆ ಆಗುವುದು. ಹೌದು, ನಿಮ್ಮನ್ನು ಅಪಾರ್ಥ ಮಾಡಿಕೊಂಡಿರುವವರು ಸಹ ನಿಮ್ಮನ್ನು ಹೊಗಳುತ್ತಾರೆ, ನಿಮ್ಮ ಜೊತೆ ಚೆನ್ನಾಗಿ ಇರುತ್ತಾರೆ. ಇದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಮತ್ತೆ ಕನಸಿನಲ್ಲಿ ದೇವರ ದರ್ಶನವಾಗುತ್ತದೆ. 5ನೇ ಸಂಕೇತ, ಕನಸಿನಲ್ಲಿ ದೇವರ ದರ್ಶನವಾಗುತ್ತದೆ. ದೇವರು ಹೆಸರ ಕೇಳುವುದು, ದೇವರ ಹೆಸರು ಕೇಳುವುದು, ಇದು ನಿಮ್ಮ 5ನೇ ಸಂಕೇತವಾಗಿದೆ. ಈ ಸಂಕೇತಗಳನ್ನು ನಿರ್ಲಕ್ಷಿಸಬೇಡಿ, ಅದೃಷ್ಟ ಕಳೆದುಕೊಳ್ಳಬಹುದು ನೀವು. ಅದಕ್ಕಾಗಿ ನೀವು ಪ್ರತಿದಿನ ದೀಪವನ್ನು ಹಚ್ಚಿ ಶನಿದೇವರ ವಿಶೇಷ ಪ್ರಾರ್ಥನೆಯನ್ನು ಮಾಡಿ. ಮುಖ್ಯವಾಗಿ ಶನಿವಾರ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ನೀವು ಪ್ರಾರ್ಥನೆಯನ್ನು ಮಾಡಬೇಕು. ಸಾಧ್ಯವಾದರೆ ದೀಪವನ್ನು ಹಚ್ಚಿ ಬನ್ನಿ. ಮತ್ತು ಮನೆಯನ್ನು ಆದಷ್ಟು ಶುದ್ಧವಾಗಿ ಇಡಬೇಕು. ನೀವು ಮನೆ ಶುದ್ಧ ಇದ್ದರೆ ನಿಮ್ಮ ಮನೆಯಲ್ಲಿ ದೇವರು ನೆಲೆಸುತ್ತಾರೆ, ಇಲ್ಲವೆಂದರೆ ಇರುವುದಿಲ್ಲ. ಮನೆಯನ್ನು ಹರಡಿಕೊಂಡು ಗಲೀಜಾಗಿ ಇಟ್ಕೊಳ್ಬೇಡಿ.
ಇದರ ಜೊತೆಗೆ ನಿಮಗೆ ಮುಖ್ಯವಾದ ವಿಷಯ ಏನು ಅಂತ ಅಂದರೆ, ಒಳ್ಳೆಯದನ್ನೇ ಮಾತಾಡಿ, ಒಳ್ಳೆಯದನ್ನೇ ಯೋಚಿಸಿ, ಒಳ್ಳೆಯದನ್ನೇ ಬೇರೆಯವ್ರಿಗೂ ಬಯಸಿ. ಬೇರೆಯವರಿಗೆ ಕೇಡನ್ನು ಬಯಸಿದರೆ ನಮಗೂ ಕೇಡೇ ಆಗುತ್ತದೆ. ಅದಕ್ಕಾಗಿ ಒಳ್ಳೆಯದನ್ನೇ ಬಯಸಿ, ಎಲ್ಲರಿಗೂ ಒಳ್ಳೆಯದೇ ಆಗಲಿ ಎಂದು ನೀವು ಬಯಸಬೇಕು. ಹೌದು, ಮಕರ ರಾಶಿಯವರ ನಿಮ್ಮ ಮನೆ ಸಾಮಾನ್ಯ ಮನೆ ಅಲ್ಲ. ಈ ವಿಡಿಯೋ ನೋಡಿದ ನಂತರ ನಿಮ್ಮ ಜೀವನದಲ್ಲಿ ಆಗುತ್ತಿರುವ ಘಟನೆಗಳು ನಿಮ್ಮ ಕಣ್ಣ ಮುಂದೆ ಬರುತ್ತದೆ. ಯಾಕೆ ಹೀಗೆ ಆಗುತ್ತದೆ ಅನ್ನೋದು ನಿಮಗೆ ತಿಳಿಯುತ್ತದೆ. ಇದಕ್ಕೆ ಪರಿಹಾರವೂ ಸಹ ನಿಮ್ಮಲ್ಲೇ ಇದೆ. ಹೌದು, ಪರಿಹಾರವು ನಿಮ್ಮಲ್ಲೇ ಇದೆ. ನಿಮ್ಮ ಪರಿಹಾರವನ್ನು ದೇವರು ನಿಮಗೆ ಕಾಣಿಸುತ್ತಾರೆ. ಹೌದು ಮಕರ ರಾಶಿಯವರೇ, ನಿಮಗೆ ಒಳ್ಳೆಯದು ಆಗಲಿ. ಈ ವಿಡಿಯೋ ನೋಡಿದ 24 ಗಂಟೆಯಲ್ಲಿ ಏನಾಗುತ್ತೆ ಎಂದು ನೋಡಿ, ನಿಮ್ಮ ಮನೆಯಲ್ಲಿ ದೇವರು ಇದ್ದಾರಾ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ದೇವರ ಆರಾಧನೆಯನ್ನು ದಿನ ಮನೆಯಲ್ಲಿ ಮಾಡಿ. ಹೌದು ಮಕರ ರಾಶಿಯವರೇ, ನಿಮಗೆ ಒಳ್ಳೆಯದಾಗಲಿ. ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಶನಿದೇವ, ನಾನು ಮಕರ ರಾಶಿ ಎಂದು ಬರೆಯಿರಿ. ಜೈ ಶನಿದೇವ ಅಥವಾ ಮಕರ ರಾಶಿ ಎಂದು ತಿಳಿಸಿ ಮತ್ತು ಮಕರ ರಾಶಿಯ ವ್ಯಕ್ತಿಗಳಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಕೇಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಸರ್ವೇಜನೋ ಸುಖಿನೋ ಭವಂತು.